ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ನೇಹ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ನೀವು ಯಾರಿಗೂ ಗೊತ್ತಿಲ್ಲದಂಗೆ ದುಡ್ಡನ್ನು ಕೊಟ್ಬಿಟ್ಟು ಮೋಸ ಹೋಗಿದ್ದೀರಾ, ಅಥವಾ ಒಡವೆಗಳನ್ನ ಕೊಟ್ಬಿಟ್ಟು ಮೋಸ ಹೋಗಿದ್ದೀರಾ, ಅದು ಬರೋದೇ ಇಲ್ಲ ಅಂತ ಅಂದಾಗ ಈ ಒಂದು ಕೊನೆ ಪ್ರಯತ್ನವನ್ನು ಮಾಡಿ ನೋಡಿ. ಏನೇ ಒಂದು ಕಳ್ಕೊಂಡಿದ್ರು ಅದನ್ನು ಕೈ ಸೇರೋ ಹಾಗೆ ಮಾಡುವಂಥವ್ರು ಇವರು. ನಾವು ಯಾರಿಗಾದ್ರೂ ಒಂದು ಒಳ್ಳೆಯದನ್ನು ಬಯಸಿದ್ರೆ, ಅಂದರೆ ಒಂದು ಹೂನ ಎಸೆದ್ರೆ ಅದು ಯಾವುದೋ ಜನ್ಮದಲ್ಲಿ ಸುತ್ಕೊಂಡು ಬಂದು ನಮಗೆ ಬೀಳುತ್ತೆ. ಆ ಹೂವು ನಮ್ಮ ಹತ್ರನೇ ಬೀಳುತ್ತೆ. ಅಂದರೆ ಯಾವುದಾದ್ರೂ ಒಂದು ಒಳ್ಳೆಯದು ನಡೆಯುತ್ತೆ ನಮಗೆ ಅಂತ ಅರ್ಥ. ಹಾಗೆ ನಾವು ಯಾರಿಗಾದ್ರೂ ಒಂದು ಕಲ್ಲನ್ನು ಎಸೆದ್ರೂ ಕೂಡ ಹಾಗೇ ಅದು ಸುತ್ಕೊಂಡು ಇನ್ಯಾವುದೋ ಜನ್ಮದಲ್ಲಿ ಅದು ನಮ್ಮ ತಲೆ ಮೇಲೆ ಬೀಳುತ್ತೆ. ಯಾಕಂದರೆ ಕರ್ಮ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ, ಅದ್ರ ಫಲನ ಅವರು ಅನುಭವಿಸ್ಲೇಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಯಾವಾಗಲೂ ಹೆಣ್ಮಕ್ಳು ತುಂಬಾ ಹುಷಾರಾಗಿರಬೇಕು. ಅದರಲ್ಲೂ ಹೌಸ್ ವೈಫ್ಗಳು ಅಥವಾ ಹೊರಗಡೆ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳೇ ಆಗಿರ್ಬೋದು, ಯಾರನ್ನು ಕೂಡ ನಂಬಾರ್ದು. ಹಾಗೆ ನಿಮ್ಮ ವೀಕ್ನೆಸ್ಸನ್ನು ಬಿಟ್ಕೊಡ್ಬಾರ್ದು. ಮದುವೆ ಆಗಿರುವಂಥ ಹೆಣ್ಮಕ್ಳು ಕೂಡ ಅಷ್ಟೇ, ನಿಮ್ಮ ಕಷ್ಟಗಳ ಪರಿಹಾರಕ್ಕೋಸ್ಕರ ಏನೋ ಒಂದು ನಿಮ್ಮ ಕುಟುಂಬಕ್ಕೆ ಹೆಲ್ಪ್ ಆಗಲಿ ಅನ್ನುವಂಥ ಕಾರಣಕ್ಕೆ ಹೊರಗಡೆ ಹೋಗಿ ದುಡಿತಾ ಇರ್ತೀರ. ಕೆಲವ್ರಿಗೆ ಗಂಡ ಸರಿ ಇಲ್ಲದೆ ಇರ್ಬೋದು, ಕುಟುಂಬದ ಜವಾಬ್ದಾರಿ ಅವ್ರ ತಲೆ ಮೇಲೆ ಬಿದ್ದಿರುತ್ತೆ. ಇಂಥದ್ದನ್ನು ನೀವೇನಾದರೂ ಶೇರ್ ಮಾಡಿಕೊಂಡ್ರೆ ನಿಮ್ಮ ವೀಕ್ನೆಸ್ನ ಅವರು ಯೂಸ್ ಮಾಡ್ಕೊಳ್ತಾರೆ. ಅಲ್ಲದೆ ನೀವು ಯಾರನ್ನು ನಂಬಿಟ್ಟು ನಿಮ್ಮ ಹಣಕಾಸಿನ ವಿಚಾರ ಆಗಿರಲಿ ಈ ಥರದ್ದೆಲ್ಲ ಹೇಳ್ಕೊಳ್ತಿರೋ, ಅಥವಾ ಮನೆಯಲ್ಲಿ ಗಂಡನಿಗೆ ಜವಾಬ್ದಾರಿ ಇಲ್ಲ, ಮನೆ ಜವಾಬ್ದಾರಿ ಎಲ್ಲ ನಿಮ್ಮದೇ ಅನ್ನೋ ರೀತಿನಲ್ಲಿ ನೀವೇನಾದರೂ ಹೇಳ್ಕೊಂಡ್ರೆ ಅಲ್ಲಿಗೆ ತಿಳ್ಕೊಳ್ಳಿ ನಿಮ್ಮನ್ನ ಯೂಸ್ ಮಾಡ್ಕೊಳ್ಳೋಕೆ ಇನ್ನೊಬ್ರು ಕಾಯ್ತಾ ಇರ್ತಾರೆ ಅಂತ. ಅತಿ ಮುಖ್ಯವಾಗಿ ಹೆಂಗಸರು ನೋಡಲೇಬೇಕಾದಂಥ ವಿಡಿಯೋ ಇದು. ಈ ವಿಡಿಯೋನ ನೋಡಿದಾಗ ಕೆಲವ್ರಿಗೆ ಬೇಜಾರಾಗ್ಬೋದು, ಕೆಲವ್ರಿಗೆ ಅಳುನು ಕೂಡ ಬರ್ಬೋದು. ನಾನು ಯಾವಾಗಲೇ ಆದ್ರೂ ಮನಿ ರಿಲೇಟೆಡ್ ಪೂಜೆಯ ವಿಡಿಯೋ ಹಾಕಿದ್ರು ಈ ಥರ ಪ್ರಶ್ನೆ ಬಂದೇ ಬರುತ್ತೆ. ಆದರೆ ಇದಕ್ಕೆ ಏನು ಹೇಳಲಿ ಅನ್ನೋದು ಒಂದು ಕನ್ಫ್ಯೂಷನ್ ಆಗ್ತಾ ಇತ್ತು. ಆದರೆ ನಾನು ಏನಾದರೂ ಹೇಳೋದ್ರಿಂದ ಖಂಡಿತ ನಿಮಗೆ ಬೇಜಾರಾಗೇ ಆಗುತ್ತೆ. ಕೆಲವು ತಪ್ಪು ಅಂತ ಇರುತ್ತೆ, ಅದನ್ನು ಬಿಡಿಸಿ ಹೇಳಬೇಕು. ಇದರಿಂದ ಕೆಲವರಿಗೆ ಬೇಜಾರಾಗ್ಬೋದು, ದುಃಖ ಆಗ್ಬೋದು. ಯಾಕೆ ಇದ್ರ ಬಗ್ಗೆ ಮಾತಾಡೋದು ಅಂತ ಹೇಳಿ ನಾನು ಸುಮ್ಮನೆ ಆಗಿದ್ದೆ. ಬಟ್ ಇವಾಗ ತುಂಬಾ ಪ್ರಶ್ನೆ ಕೇಳ್ತಾ ಇದ್ದೀರಾ ಇದ್ರ ಬಗ್ಗೆ, ಹಾಗಾಗಿ ಈ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ನೀವೇನಾದರೂ ತಿಳ್ಕೊಬೇಕು ಅಂತ ತಾಳ್ಮೆ ಇದ್ದರೆ ಈ ವಿಡಿಯೋನ ತಪ್ಪದೇ ನೋಡಿ. ಮೊದಲಿಗೆ ನಾನು ಹೇಳೋದೇನೆಂದರೆ, ಮನೆಯವ್ರಿಗೆ ಗೊತ್ತಿಲ್ಲದಂಗೆ ಈ ರೀತಿ ವ್ಯವಹಾರಗಳನ್ನು ಮಾಡೋದು ದೊಡ್ಡ ತಪ್ಪು. ನಿಜವಾಗ್ಲೂ ನೀವು ಈ ರೀತಿ ಮನೆಯವ್ರಿಗೆ ಗೊತ್ತಿಲ್ಲದಂಗೆ ಕೊಟ್ಟಿರುವಂಥ ದುಡ್ಡೇ ಆಗಿರ್ಬೋದು, ಒಡವೆ ಆಗಿರ್ಬೋದು, ವಾಪಸ್ ಬರುತ್ತೆ ಅನ್ನೋವಂಥ ಒಂದೇ 1% ಅಷ್ಟು ನಂಬಿಕೆ ನಿಮಗೆ ಇದೆಯಾ? ಯೋಚನೆ ಮಾಡಿ. ಖಂಡಿತ ಇಲ್ಲ ಅಲ್ವಾ? ನಾವು ದೇವ್ರನ್ನ ಬೇಡ್ಬೋದು, ಏನಾದರೂ ಪೂಜೆ ಮಾಡ್ಬೋದು, ಆದರೂ ಖಂಡಿತ ಇದು ಬರೋದಿಲ್ಲ. ಇದೇನು ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಇದು ನಿಜಾನೇ ತಾನೇ ನಾನು ಹೇಳ್ತಾ ಇರೋದು. ಯಾಕಂದರೆ ಈಗಿನ ಕಾಲದಲ್ಲಿ ಏನೇ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ರು ಕೂಡ ಅದನ್ನೇ ಸುಳ್ಳು ಅಂತ ಬದಲಾಯಿಸುವಂಥ ಕಾಲ ಇದು. ಈಗಿರುವಾಗ ಮನೆಯಲ್ಲಿ ಗಂಡಸರಿಗೆ ಗೊತ್ತಿಲ್ಲದಂಗೆ ಹೆಂಗಸರು ಈ ವ್ಯವಹಾರಗಳನ್ನು ಮಾಡ್ತೀರಾ ಅಂತಂದರೆ ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಖಂಡಿತವಾಗ್ಲೂ ಇಲ್ಲ. ಕೆಲವರು ಮನೆಗಳಲ್ಲಿ ಗಂಡಸರು ಯಾವುದೇ ರೀತಿ ಜವಾಬ್ದಾರಿನ ತಗೊಂಡಿರೋದಿಲ್ಲ. ಎಲ್ಲ ಕುಟುಂಬದ ಜವಾಬ್ದಾರಿ ಹೆಂಗಸರ ಮೇಲೆ ಇರುತ್ತೆ. ಅಂದರೆ ಆ ಮನೆ ಹೆಂಗಸರ ಮೇಲೇ ಇರುತ್ತೆ. ಹಾಗಾಗಿ ಅವರು ಏನು ಮಾಡ್ತಾರೆ ಅಂತಂದರೆ ಹಣಕಾಸಿನ ವ್ಯವಹಾರ ಎಲ್ಲ ಅವ್ರ ಕೈಯಲ್ಲೇ ಇರುತ್ತೆ. ಏನೋ ಒಂದು 4 ಕಾಸು ಉಳಿಸೋಣ, ಈ ರೀತಿ ಒಂದು ಬಡ್ಡಿ ವ್ಯವಹಾರಗಳು, ಬೇರೆ ರೀತಿಲಿ ಏನೋ ಒಂದಿರುತ್ತೆ. ನಾವು ಫ್ರೆಂಡ್ಸ್ನ ನಂಬದೆ ಇನ್ಯಾರನ್ನ ನಂಬೋದಕ್ಕಾಗತ್ತೆ ಅಲ್ವಾ? ಈ ಥರದಲ್ಲಿ ಏನೇ ಒಂದು ಮನೆಯವ್ರಿಗೆ ಗೊತ್ತಿಲ್ಲದಂಗೆ ಒಂದು 4 ಕಾಸು ಸೇರಿಸಿಡಬೇಕು, ದುಡಿಬೇಕು ಅನ್ನೋ ಒಂದು ಆಸೆಯಿಂದ ನೀವು ಒಬ್ಬ ವ್ಯಕ್ತಿನ ನಂಬಿ ದುಡ್ಡು ಕೊಟ್ಟಿರ್ತೀರ ಅಥವಾ ಒಡವೆ ಕೊಟ್ಟಿರ್ತೀರ. ನಿಮ್ಮ ಒಂದು ಉದ್ದೇಶ ಒಳ್ಳೆಯದೇ ಆಗಿರುತ್ತೆ, ಆದರೆ ತಗೊಳ್ಳೋರೋ ಉದ್ದೇಶ ಏನಾಗಿರುತ್ತೆ ಯೋಚನೆ ಮಾಡಿ. ನೀವು ಯಾವಾಗ ಮನೆಯವ್ರಿಗೆ ಗೊತ್ತಿಲ್ಲದಂಗೆ ಕೊಟ್ಟಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗುತ್ತೋ ಖಂಡಿತವಾಗ್ಲೂ ಅವರು ಆಗ್ಲೇ ಡಿಸೈಡ್ ಮಾಡ್ಕೊಂಡಿರ್ತಾರೆ ನಿಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಿತ್ಕೋಬೇಕು ಅಂತ. ಇದು 100% ನಿಜ. ಇದೆಲ್ಲ ಯಾವಾಗ ಜಾಸ್ತಿ ಆಗಿದ್ದು ಗೊತ್ತಾ? ಲಾಕ್ಡೌನ್ ಟೈಮ್ನಲ್ಲಿಂದಲೇ ಜಾಸ್ತಿ ಆಗಿದ್ದು ಇದು. ಒಬ್ಬರನ್ನ ನಂಬಿಟ್ಟು ಲೋನ್ಗಳನ್ನು ತೆಗೆದುಕೊಟ್ಟಿರ್ತಾರೆ, ಶೂರಿಟಿಗಳನ್ನು ಹಾಕಿರ್ತಾರೆ. ಆರಾಮವಾಗಿ ದುಡ್ಡನ್ನು ತಗೊಂಡು ಬೇರೆಯವ್ರನ್ನ ಜಾಮೀನು ಮಾಡಿ, ಅಂದರೆ ಬೇರೆಯವ್ರನ್ನ ಮುಂದಕ್ಕೆ ಸಿಕ್ಕಿಸ್ಬಿಟ್ಟು ಅವರು ಪರಾರಿ ಆಗಿರ್ತಾರೆ. ಅವ್ರ ಪಾಡಿಗೆ ಅವರು ನೆಮ್ಮದಿಯಾಗಿ ಇನ್ಯಾರಿಗೋ ಮೋಸ ಮಾಡೋದಕ್ಕೋಸ್ಕರ ಹೊಸ ಜಾಗಕ್ಕೆ ಹೋಗಿ ಹೊಸ ರೀತಿಲಿ ಜೀವನ ಮಾಡ್ತಾ ಇರ್ತಾರೆ.
ಆದರೆ ಇಲ್ಲಿ ಮುಂದೆ ಸಿಕ್ಕಾಕೊಂಡಿರೋ ಪಾಡು ಏನಿದೆ ಅದು ನಾಯಿ ಪಾಡು ಅಂತಲೇ ಹೇಳ್ಬೋದು. ನಾನು ಯಾಕೆ ಈ ಥರ ಮಾತಾಡ್ತಾ ಇದ್ದೀನಿ ಅಂತಂದರೆ ಇದೆಲ್ಲ ತುಂಬಾ ಬೇಜಾರಾಗುತ್ತೆ. ಹೆಣ್ಮಕ್ಳು ಎಲ್ಲ ವಿಚಾರದಲ್ಲೂ ಕೂಡ ಎಷ್ಟು ಹುಷಾರಾಗಿರ್ತಾರೆ, ಆದರೆ ಈ ರೀತಿ ಒಬ್ಬ ವ್ಯಕ್ತಿನ ನಂಬಿಟ್ಟು ದುಡ್ಡು ಕೊಡೋ ವಿಚಾರದಲ್ಲಿ ಯಾಕೆ ಈ ರೀತಿ ಯಾಮಾರ್ತಾರೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ಕೆಲವರು ಸಂಘ ಸಂಸ್ಥೆಗಳಲ್ಲಿ ಹೆಂಗಸರನ್ನೇ ಸೇರಿಸ್ಕೊಂಡು ಸಂಘ ಮಾಡೋದು ಯಾಕೆ ಹೇಳಿ? ಎಷ್ಟು ಬಡವರಾಗಿರಲಿ, ಗಂಡ ಸರಿ ಇಲ್ಲ ಅಂದರೂ ಕೂಡ, ಗಂಡ ದೊಡ್ಡ ಕುಡುಕನೇ ಆಗಿರಲಿ, ಜವಾಬ್ದಾರಿ ಇಲ್ಲದೆ ಇರೋನೇ ಆಗಿರಲಿ, ಆದರೆ ಹೆಂಗಸರು ಹೇಗಾದರೂ ಸರಿ ದುಡ್ಡು ಉಳಿಸ್ತಾರೆ, ಹೇಗಾದರೂ ಸರಿ ದುಡ್ಡು ಹೊಂದಿಸ್ತಾರೆ. ಇದು ಹೆಂಗಸರಿಗೆ ವರನೋ ಶಾಪನೋ ನನಗಂತೂ ಗೊತ್ತಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಎಲ್ರಿಗೂ ಕೂಡ ಗೊತ್ತಿರೋದೆ. ಅವರು ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳಾಗಿದ್ರು. ಅವ್ರಿಗೆ ಸಂಬಳ ಬರ್ತಾಯಿತ್ತು. ಮನೆ ಖರ್ಚಿಗೆ ಅಂತ ಒಂದಷ್ಟು ದುಡ್ಡನ್ನು ಕೊಡ್ತಾಯಿದ್ರು. ಅವರು ಅದರಲ್ಲಿ ಖರ್ಚು ಮಾಡಿ ದುಡ್ಡು ಉಳಿತಾಯ ಮಾಡ್ತಾಯಿದ್ರು. ಒಂದ್ಸಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಹತ್ರ ಯಾರೋ ಒಬ್ಬರು ಮಗನಿಗೆ ಸ್ಕೂಲ್ ಫೀಸ್ ಕಟ್ಟೋದಿಕ್ಕೋ ಏನಕ್ಕೋ ಸ್ವಲ್ಪ ದುಡ್ಡಿನ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾರೆ. ಆದರೆ ಅವರು ಸಂಬಳ ಬಿಟ್ಟರೆ ಬೇರೆ ಇನ್ಯಾವುದೋ ರೀತಿಲಿನಲ್ಲೂ ದುಡ್ಡು ಇರ್ತಾ ಇರಲಿಲ್ವಂತೆ. ಮನೆ ಖರ್ಚಿಗೆ ಅಂತ ಹೆಂಡತಿ ಹತ್ರ ಸ್ವಲ್ಪ ದುಡ್ಡು ಕೊಟ್ಟು ಮಿಕ್ಕಿದ್ದು ಅವರು ಖರ್ಚಿಗೆ ಯೂಸ್ ಮಾಡ್ಕೊಳ್ತಾ ಇದ್ರಂತೆ. ಆಗ ಈಗ ನನ್ನ ಹತ್ರ ಇಲ್ಲ, ತಿಂಗಳು ಕೊನೆ ಬೇರೆ, ಸಂಬಳ ಬಂದಾಗ ಕೊಡ್ತೀನಿ ಅಂತ ಹೇಳ್ತಾ ಇದ್ರಂತೆ. ಆದರೆ ಒಂದು ಮಗುವಿನ ವಿದ್ಯಾಭ್ಯಾಸಕ್ಕೆ ಕೇಳಿದ್ರಲ್ಲ ಅಂತ ಹೇಳಿ ಹೆಂಡತಿ ಒಂದಷ್ಟು ಚಿಲ್ಲರೆ ಕಾಸನ್ನು ತಂದು ಕೊಡ್ತಾರೆ ಅವ್ರಿಗೆ ಕೊಡಿ ಅಂತ. ಆಮೇಲೆ ಅವರು ದುಡ್ಡು ತೊಗೊಂಡು ಹೋದ್ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೆಂಡತಿ ಹತ್ರ ಕೇಳ್ತಾರೆ, ಈ ದುಡ್ಡು ನಿನಗೆ ಎಲ್ಲಿಂದ ಬಂತು ಅಂತ. ಆಗ ಅವರು, ನೀವು ಮನೆ ಖರ್ಚಿಗೆ ಅಂತ ದುಡ್ಡು ಕೊಡ್ತಾ ಇದ್ರಲ್ಲ ಅದರಲ್ಲಿ ಒಂದು 10 ರೂಪಾಯಿ ಅಷ್ಟೇ ಖರ್ಚಾಗ್ತಾ ಇದ್ದಿದ್ದು, ಮಿಕ್ಕಿದ್ದು ನಾನು ಉಳಿಸ್ತಾ ಇದ್ದೆ ಅಂತ ಹೇಳ್ತಾರಂತೆ. ಆಗ ಅವರು ಇಮಿಡಿಯೇಟಾಗಿ ಗೌರ್ಮೆಂಟ್ಗೆ ಲೆಟರ್ ಬರೀತಾರಂತೆ, ನನಗೆ ಇನ್ಮೇಲೆ 10 ರೂಪಾಯಿ ಅಷ್ಟೇ ಸಂಬಳ ಕೊಡಿ, ನಮ್ಮ ಮನೆ ಖರ್ಚಿಗೆ ಅಷ್ಟೇ ಸಾಕು, ಅಷ್ಟೇ ಖರ್ಚಾಗ್ತಾ ಇರೋದು ನಮ್ಮ ಮನೆಗೆ ಅಷ್ಟೇ ಸಾಕು ಅಂತ. ಅಲ್ಲಿಗೆ ನೀವು ಯೋಚನೆ ಮಾಡಿ, ಹೆಂಗಸ್ರ ಕೈಗೆ ಎಷ್ಟೇ ದುಡ್ಡು ಕೊಟ್ಟರು ಅವರು ಅದರಲ್ಲಿ ಉಳಿತಾಯ ಮಾಡೇ ಮಾಡ್ತಾರೆ ಅಂತ. ಅಷ್ಟೊಂದು ಬುದ್ಧಿವಂತರಾಗಿರ್ತಾರೆ. ಈ ರೀತಿ ಬುದ್ಧಿವಂತಿಕೆನ ನೀವು ಬೇರೆ ವಿಚಾರದಲ್ಲಿ ಯಾಕೆ ತೋರಿಸೋದಿಲ್ಲ? ಇದು ನನ್ನ ಮೊದಲ ಪ್ರಶ್ನೆ. ನೀವು ಹಣದ ವ್ಯವಹಾರಗಳನ್ನು ಮಾಡೋದಾದರೆ ಮನೆಯವ್ರಿಗೂ ಕೂಡ ಒಂದು ವಿಚಾರನ ತಿಳಿಸಿ. ನೀವು ಯಾವಾಗ ಮನೆಯವ್ರಿಗೆ ಗೊತ್ತಿಲ್ಲದಂಗೆ ವ್ಯವಹಾರ ಮಾಡ್ತೀರಾ ಅನ್ನೋದು ಹೊರಗಡೆ ಗೊತ್ತಾಗುತ್ತೋ ಆಗ ನೀವು ಖಂಡಿತ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀರಾ ಅಂತಲೇ ಅರ್ಥ. ನಿಮ್ಮನ್ನು ಮುಂದೆ ಸಿಕ್ಸಾಗಿ ಅವರು ಎಸ್ಕೇಪ್ ಆಗ್ತಾರೆ. ಇದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. 80% ಅಷ್ಟು ಹೆಣ್ಮಕ್ಳು ಮಾಡ್ಕೊಳ್ಳೋಂಥ ತಪ್ಪಿದು. ತುಂಬ ದುಡ್ಡಿರೋರು ಅಂತ ಅಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಇದು ಹೆಚ್ಚಾಗಿ ನಡೆಯುವಂಥದ್ದು. ಯಾಕಂದರೆ ಅವ್ರಿಗೇ ದುಡ್ಡಿನ ಅವಶ್ಯಕತೆ ಹೆಚ್ಚಾಗಿರೋದ್ರಿಂದ ಹೊರಗಡೆ ಇರೋರನ್ನು ತುಂಬ ನಂಬ್ತಾರೆ, ಆದರೆ ಮನೆಯವ್ರನ್ನ ನಂಬೋದಿಲ್ಲ. ನಾವು ಎಲ್ಲೇ ದುಡ್ಡಿಟ್ಟಿದ್ರೂ ಗೊತ್ತಾಗ್ಬಿಡುತ್ತೆ, ಎಲ್ಲನೂ ಕೂಡ ಮನೆ ಖರ್ಚಿಗೆ ಹಾಕ್ಬಿಡ್ತೀವಿ. ನಾವು ಕಷ್ಟ ಸಮಯ ಅಂತ ಅಂದರೆ ನಮ್ಮ ಕೈಯಲ್ಲಿ ದುಡ್ಡಿರಬೇಕು ಅನ್ನೋ ಇಂಟೆನ್ಷನಿಂದ ಇಂಥ ಕೆಲಸನ ಮಾಡಿರ್ತಾರೆ. ಖಂಡಿತವಾಗ್ಲೂ ನಿಮ್ಮ ಉದ್ದೇಶ ತಪ್ಪಲ್ಲ, ಆದರೆ ನೀವು ಅದಕ್ಕೆ ಅಂತ ನಂಬ್ತೀರಲ್ಲ ಹೊರಗಡೆ ಜನಗಳನ್ನು, ಅದು ದೊಡ್ಡ ತಪ್ಪು. ಗಂಡಸರಿಗೆ ವ್ಯವಹಾರ ಜ್ಞಾನ ಇರುತ್ತೆ. ಎಲ್ಲರೂ ಕೆಟ್ಟವರಲ್ಲ, ಹಾಗೆ ಎಲ್ಲರೂ ಒಳ್ಳೆಯವರಲ್ಲ. ಆದರೆ ಏನೇ ಇದ್ರೂ ಕೂಡ ಹೊರಗಡೆ ಜನ ಹೇಗಿರ್ತಾರೆ ಏನು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಥವಾ ನೀವು ನಿಮ್ಮ ಮನೆಯವ್ರಿಗೆ ಗೊತ್ತಿದ್ದು ಈ ರೀತಿ ವ್ಯವಹಾರಗಳನ್ನು ಮಾಡ್ತಿದ್ದೀರಾ ಅನ್ನೋದು ನೀವು ತೋರಿಸ್ಕೋಬೇಕು. ಇದು ನಮ್ಮ ಯಜಮಾನ್ರದ್ದು ದುಡ್ಡು, ಅವ್ರಿಗೆ ಗೊತ್ತಾದರೆ ಅವರು ಬೈತಾರೆ, ಅಥವಾ ನಮ್ಮ ಯಜಮಾನ್ರನ್ನ ಕೇಳಿಬಿಟ್ಟು ಕೊಡ್ತೀವಿ, ಈ ಥರ ನೀವು ಹೇಳ್ಕೊಂಡ್ರೆ ಆಗ ಒಂದು ಭಯ ಇರುತ್ತೆ ಅವ್ರಿಗೆ. ಈ ವಿಷಯ ಮನೇಲಿ ಗಂಡಸರಿಗೆ ಗೊತ್ತಿದೆ, ವಿಚಾರಗಳನ್ನು ಅನ್ನೋ ಒಂದು ಭಯ ಇರುತ್ತೆ. ಇನ್ನೂ ಕೆಲವು ಸಲ ಗಂಡ ಹೆಂಡತಿ ಇಬ್ರಿಗೂ ಕೂಡ ಮೋಸ ಮಾಡ್ತಾರೆ. ಅದು ಏನೂ ಮಾಡೋದಕ್ಕಾಗೋದಿಲ್ಲ. ಕೆಲವು ಸಲ ಇದನ್ನು ಪೂರ್ವ ಜನ್ಮದ ಕರ್ಮ ಅಂತಲೇ ಹೇಳ್ಬೋದು. ನಿಮ್ಮಿಂದ ಯಾರಿಗಾದ್ರೂ ತೊಂದರೆ ಆಗಿರುತ್ತೆ, ಈ ಜನ್ಮದಲ್ಲಿ ಅದೇ ರೀತಿ ತೊಂದರೆ ನಿಮಗೆ ಆಗ್ತಾ ಇರುತ್ತೆ. ಆ ನೋವು ಏನು ಅನ್ನೋದು ನೀವು ಅನುಭವಿಸ್ಬೇಕು ಅಂತ. ಹಾಗಾಗಿ ಅದಕ್ಕೇ ನಾನು ಮೊದಲಿಗೆ ಹೇಳಿದ್ದು ಕೆಲವ್ರಿಗೆ ಬೇಜಾರಾಗ್ಬೋದು ಅಂತ. ಆದರೂ ನನ್ನ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲವು ಸಲ ನಿಮಗೆ ಅನಿಸಿರೋದಿಲ್ಲ, ನಾವು ಕಳ್ಕೊಂಡಿರುವಂಥ ದುಡ್ಡು ಇದ್ದಿದ್ದರೆ ಇವತ್ತಿನ ದಿನ ನನ್ನ ಕುಟುಂಬಕ್ಕೆ ಎಷ್ಟು ಹೆಲ್ಪ್ ಆಗ್ತಾಯಿತ್ತು, ನನ್ನ ಗಂಡನಿಗೆ ಯಾವುದಾದ್ರೂ ಕೆಲಸಕ್ಕೆ ಆಗ್ತಾಯಿತ್ತು, ಅಥವಾ ನನ್ನ ಮಕ್ಕಳಿಗೆ ಸ್ಕೂಲ್ ಫೀಸ್ಗೆ ಆಗ್ತಾಯಿತ್ತು, ಅಥವಾ ಇವಾಗ ಚಿನ್ನದ ರೇಟ್ ಎಲ್ಲ ಎಷ್ಟು ಜಾಸ್ತಿ ಆಗಿದೆ. ಅದೇ ದುಡ್ಡು ಇದ್ದಿದ್ದರೆ ನಿಮ್ಮ ಮಕ್ಕಳಿಗೆ ಏನಾದರೂ ಒಡವೆ ತೆಗೆದು ಇಡ್ಬೋದಾಗಿತ್ತು, ಮಗಳಿಗೋ ಅಥವಾ ಮಗನಿಗೋ ಯಾರಿಗಾದ್ರೂ ತೊಗೋಬೋದಾಗಿತ್ತು, ಗಾಡಿ ತೊಗೋಬೋದಾಗಿತ್ತು. ಮತ್ತು ಎಲ್ಲ ಮಕ್ಕಳಿಗೆ ಫೋನ್ ಅಂದರೆ ಇಷ್ಟ, ಅದಕ್ಕೋಸ್ಕರ ಮನೆಯಲ್ಲಿ ಕೇಳ್ತಾ ಇರ್ತಾರೆ. ಅದೇ ರೀತಿಲಿ ಅಂಥ ದುಡ್ಡು ನಿಮ್ಮ ಹತ್ರ ಇದ್ದಿದ್ರೆ ನಿಮ್ಮ ಕುಟುಂಬಕ್ಕೆ ನೀವು ಯಾವ ರೀತಿಯೆಲ್ಲ ಸಹಾಯ ಮಾಡ್ಬೋದಾಗಿತ್ತು ಅಂತ ಒಂದ್ಸಲ ಯೋಚನೆ ಮಾಡಿ.
ಇವಾಗ ಕಳ್ಕೊಂಡ್ಮೇಲೆ ಏನೂ ಪ್ರಯೋಜನ ಇಲ್ಲ. ನೀವು ದುಡ್ಡು ಉಳಿಸ್ಕೋಬೇಕು ಅಂತ ಇದ್ದಿದ್ರೆ ಬೇರೆ ಬೇರೆ ರೀತಿ ಎಷ್ಟೋ ದಾರಿಗಳು ಇದೆ. ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಕೋಬೋದಾಗಿತ್ತು, ಅಥವಾ ಪೋಸ್ಟ್ ಆಫೀಸ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾಗಿತ್ತು, ಅಥವಾ ನೀವು ಅಂಗಡಿಗಳಿಗೆ ಗೋಲ್ಡ್ ಸ್ಕೀಮ್ನಲ್ಲಿ ದುಡ್ಡುಗಳನ್ನು ಕಟ್ಬೋದಾಗಿತ್ತು. ವರ್ಷಕ್ಕೆ ಒಂದೊಂದು ಚಿನ್ನ, ಬೆಳ್ಳಿ, ಒಡವೆಗಳನ್ನು ನೀವು ತಗೋಬೋದು. ಈ ರೀತಿ ಎಲ್ಲ ಬೇರೆ ಬೇರೆ ರೀತಿಲಿ ದುಡ್ಡು ಇನ್ವೆಸ್ಟ್ಮೆಂಟ್ ನೀವು ಮಾಡ್ಬೋದಾಗಿತ್ತು. ಈ ಥರ ಎಷ್ಟೋ ದಾರಿಗಳು ಇರುತ್ತೆ. ಅದನ್ನು ಬಿಟ್ಟು ಮನೆಯವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಬೇರೆಯವ್ರನ್ನ ನಂಬೋದಕ್ಕೆ ಹೋಗಬೇಡಿ. ಎಷ್ಟೇ ಕ್ಲೋಸ್ ಫ್ರೆಂಡ್ ಆದರೂ ಕೂಡ ದುಡ್ಡಿನ ವಿಚಾರದಲ್ಲಿ ಹುಷಾರಾಗಿರಬೇಕು. ಅಲ್ಲದೆ ಇನ್ನೂ ಎಷ್ಟೋ ಜನ ಸಂಬಂಧಿಕರಿಗೇನೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಹೆಂಗಸರು ಅಷ್ಟೇ ಅಲ್ಲ, ಪಾಪ ಗಂಡಸರು ಕೂಡ. ಇನ್ನು ಅಣ್ಣ ತಮ್ಮಂದಿರ ಮಕ್ಕಳು, ಅಕ್ಕ ತಮ್ಮಂದಿರ ಮಕ್ಕಳು ಅವರು ಬೆಳೀಲಿ, ಮುಂದುವರಿಲಿ ಅಂತ ಹೇಳಿ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೂಡ ಹಾಗೆಯೇ ಹೆಂಡತಿ ಮಕ್ಕಳಿಗೆ ಗೊತ್ತಿಲ್ದಂಗೆ ಸಹಾಯ ಮಾಡಿರ್ತಾರೆ. ಆದರೆ ಅವರು ಕೂಡ ಸಹಾಯನ ಪಡ್ಕೊಂಡು ಒಂದು ಕೃತಜ್ಞತೆ ಇಲ್ದಂಗೆ ಈ ಥರ ಮೋಸ ಮಾಡ್ತಾರೆ. ಇದು ತುಂಬ ದೊಡ್ಡ ತಪ್ಪು. ಒಂದಂತೂ ನಿಜ, ಜನರಿಗೆ ಮೋಸ ಮಾಡ್ಬೋದು, ಆದರೆ ದೇವ್ರಿಗೆ ಖಂಡಿತ ಮೋಸ ಮಾಡೋದಕ್ಕಾಗೋದಿಲ್ಲ. ಭಗವಂತ ಎಲ್ಲನೂ ಕೂಡ ನೋಡ್ತಾ ಇರ್ತಾರೆ. ಸ್ವಲ್ಪ ತಿಂಗಳಿಂದ ಒಬ್ರು ಕಮೆಂಟ್ ಮಾಡಿದ್ರು, ನನ್ನ ತಮ್ಮನಿಗೆ ಒಡವೆ ಎಲ್ಲ ಕೊಟ್ಟಿದ್ದೀನಿ, ತುಂಬಾ ವರ್ಷ ಆಯಿತು, ಅದನ್ನು ಬಿಡಿಸ್ಕೊಡ್ತಾನೆ ಇಲ್ಲ, ನಾನು ತುಂಬ ಕಷ್ಟದಲ್ಲಿದ್ದೀನಿ, ನಾನು ಕೇಳಿದ್ರು ಕೂಡ ಕೊಡ್ತಾನೆ ಇಲ್ಲ ಅಂತ. ಇದೆಲ್ಲ ಎಷ್ಟು ಸರಿ? ನ್ಯಾಯ ನೀತಿಗೆ ಬೆಲೆನೇ ಇಲ್ವಾ ಅನಿಸುತ್ತೆ. ದಯವಿಟ್ಟು ಈ ಥರ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕಷ್ಟಕ್ಕೆ ಅವರು ಸಹಾಯ ಮಾಡಿರ್ತಾರೆ ಅಂದರೆ ನಿಧಾನ ಆದರೂ ಪರವಾಗಿಲ್ಲ, ಸ್ವಲ್ಪನಾದರೂ ಅವ್ರಿಗೆ ವಾಪಸ್ ಕೊಡಲೇಬೇಕು. ಈ ರೀತಿ ಎಷ್ಟು ದಿನ ಅಂತ ತಲೆ ತಪ್ಪಿಸ್ಕೊಂಡು ಹೋಗ್ತೀರಾ? ಇವತ್ತು ನೀವು ಇವ್ರಿಗೆ ಮೋಸ ಮಾಡ್ಬೋದು, ನಾಳೆ ನಿಮಗೆ ಯಾರಾದರೂ ಮೋಸ ಮಾಡೇ ಮಾಡ್ತಾರಲ್ಲ. ನಾವು ಯಾರಿಗಾದ್ರೂ ಒಂದು ಒಳ್ಳೆಯದನ್ನು ಬಯಸಿದ್ರೆ ಅಂದರೆ ಒಂದು ಹೂನ ಎಸೆದ್ರೆ ಅದು ಯಾವುದೋ ಜನ್ಮದಲ್ಲಿ ಸುತ್ಕೊಂಡು ಬಂದು ನಮಗೆ ಬೀಳುತ್ತೆ. ಆ ಹೂವು ನಮ್ಮ ಹತ್ರನೇ ಬೀಳುತ್ತೆ. ಅಂದರೆ ಯಾವುದಾದ್ರೂ ಒಂದು ಒಳ್ಳೆಯದು ನಡೆಯುತ್ತೆ ನಮಗೆ ಅಂತ. ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತ ಅಂದರೆ, ದೊಡ್ಡವರೆಲ್ಲ ಒಂದು ಮಾತನ್ನು ಹೇಳ್ತಾರೆ, ಯಾವುದೋ ಜನ್ಮದಲ್ಲಿ ನೀನು ಹೆಚ್ಚಾಗಿ ಹೂನ ದೇವ್ರಿಗೆ ಹಾಕಿದೀಯಾ ಅಂತ ಅನಿಸುತ್ತೆ, ಅದಕ್ಕೆ ಇಂಥ ಗಂಡ ನಿನಗೆ ಸಿಕ್ಕವನೇ ಅಂತ, ಅಥವಾ ಈ ಥರ ಜೀವನ ನಿನಗೆ ಸಿಕ್ಕಿದೆ ಅಂತ ಒಂದು ಎಕ್ಸಾಂಪಲ್ ಆಗಿ ಕೊಟ್ಟು ಹೇಳ್ತಾರೆ. ಹಾಗೆಯೇ ನಾವು ಯಾರಿಗಾದ್ರೂ ಒಂದು ಕಲ್ಲನ್ನು ಎಸೆದ್ರೂ ಅದು ಕೂಡ ಹಾಗೆಯೇ ಅದು ಸುತ್ಕೊಂಡು ಇನ್ನು ಯಾವುದೋ ಜನ್ಮದಲ್ಲಿ ಅದು ನಮ್ಮ ತಲೆ ಮೇಲೆ ಬೀಳುತ್ತೆ. ಹಾಗೆ ಇದು ಕೂಡ ಅಷ್ಟೇ, ನೀವೇನು ಮಾಡ್ತೀರೋ ನಿಮಗೆ ಅದೇ ರಿಟರ್ನ್ ಸಿಗೋದು. ಹಾಗಾಗಿ ದಯವಿಟ್ಟು ಒಳ್ಳೆಯದನ್ನು ಮಾಡಿ. ನೀವು ಒಳ್ಳೆಯದನ್ನು ಮಾಡೋದಕ್ಕಾಗಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದ್ದನ್ನು ಮಾತ್ರ ಮಾಡೋದಕ್ಕೆ ಹೋಗಬೇಡಿ, ಸುಮ್ಮನೆ ಇದ್ಬಿಡಿ. ಇನ್ನೂ ಈ ರೀತಿ ಬೇರೆಯವ್ರಿಗೆ ದುಡ್ಡು ಕೊಟ್ಟಿದ್ದಾಗೋಗಿದೆ, ಕಳ್ಕೊಂಡಿದ್ದೀರಾ, ಮೋಸ ಹೋಗಿದ್ದೀರಾ, ದಯವಿಟ್ಟು ಇನ್ನು ಮುಂದೆ ಆದರೂ ಮನೆಯವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಯಾವುದೇ ವ್ಯವಹಾರನೂ ಮಾಡಬೇಡಿ. ಗಂಡಸರೇ ಆಗಿರ್ಬೋದು, ಹೆಂಗಸರೇ ಆಗಿರ್ಬೋದು, ಇಬ್ಬರೂ ಕೂಡ ಅಷ್ಟೇ ಮನೆಯವ್ರಿಗೆ ತಿಳಿಸಿ ಯಾವುದೇ ಕೆಲಸ ಆದರೂ ಮಾಡಿ. ಯಾರಾದರೂ ಒಬ್ಬ ವ್ಯಕ್ತಿನ ನಂಬೋದಕ್ಕಿಂತ ಮೊದಲು ಈ ದುಡ್ಡು ಕಾಸಿನ ವಿಚಾರದಲ್ಲೇ ಆಗಿರ್ಬೋದು, ಬಹುಶಃ ಚಿನ್ನದ ರೇಟು ಇಷ್ಟು ಆಗ್ಬೋದು ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅನಿಸುತ್ತೆ. ಹಾಗಾಗಿ ದುಡ್ಡಿಲ್ಲ ಅಂದಿದ್ರೆ ಒಡವೆನಾದರೂ ಕೊಟ್ಬಿಡ್ತಾಯಿದ್ರು. ಒಡವೆನ ಅಡ ಇಟ್ಕೊಂಡು ನೀವು ಸಮಯ ಸಂದರ್ಭಕ್ಕೆ ದುಡ್ಡನ್ನು ಯೂಸ್ ಮಾಡ್ಕೊ, ನನಗೆ ಆಮೇಲೆ ಬಿಡಿಸ್ಕೊಡು ಅಂತ ಹೇಳ್ತಾ ಇದ್ರಿ. ಆದರೆ ನೋಡಿ ಈಗ ಚಿನ್ನದ ರೇಟು ಹೇಗೆಲ್ಲ ಎಷ್ಟು ಜಾಸ್ತಿ ಆಗಿದೆ ಅಂತ. ಒಂದೇ ಒಂದು ಗ್ರಾಮ್ ಚಿನ್ನನ ತೊಗೊಳೋದಕ್ಕೂ ಆಗೋದಿಲ್ಲ. ಅಂಥದ್ರಲ್ಲಿ 20 ಗ್ರಾಮು, 30 ಗ್ರಾಮು, 50 ಗ್ರಾಮು ಈ ರೀತಿಯಲ್ಲಿ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಆಗುತ್ತೆ. ಹೊಟ್ಟೆ ಉರಿಯುತ್ತೆ ಅಲ್ವಾ? ಹೆಂಗಸರು ದುಡ್ಡನ್ನು ಉಳಿಸೋದು ಒಳ್ಳೆಯದೇ, ಆದರೆ ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತ ದಯವಿಟ್ಟು ಯೋಚನೆ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಿಮ್ಮ ದುಡ್ಡನ್ನು ನಿಮ್ಮ ಕುಟುಂಬಕ್ಕೆ ಉಪಯೋಗಿಸಿ, ನಿಮ್ಮ ಗಂಡನಿಗೆ ಕೊಡಿ. ಬೇರೆಯವ್ರ ಹತ್ರ ಸಾಲ ತೊಗೊಂಡಿದ್ದೀನಿ ಅಂತ ಹೇಳಿ ಅವ್ರಿಗೇ ಆ ರೀತಿ ನೀವು ಹೆಲ್ಪ್ ಮಾಡಿ. ಇದೆಲ್ಲ ಗೊತ್ತಿರುತ್ತೆ ಗಂಡಸರಿಗೆ, ಇದು ನನ್ನ ಹೆಂಡ್ತಿದೆ ದುಡ್ಡು ಅಂತ ಬೇರೆಯವ್ರ ಹೆಸರಲ್ಲಿ ಅವಳು ಹೇಳಿ ಕೊಡ್ತಾ ಇದ್ದಾಳೆ ಅಂತ ಗೊತ್ತಿರುತ್ತೆ. ಹಾಗೆ ಮನಸ್ಸಿನಲ್ಲಿ ಒಂದು ಖುಷಿ ಕೂಡ ಇರುತ್ತೆ. ಇಷ್ಟು ಬುದ್ಧಿವಂತಿಕೆಯಿಂದ ಉಳಿತಾಯ ಮಾಡಿ ಇಂಥ ಸಂದರ್ಭದಲ್ಲಿ ನನಗೆ ಹೆಲ್ಪ್ ಮಾಡಿದ್ದಾಳೆ ಅಲ್ವಾ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ, ಒಂದು ರೆಸ್ಪೆಕ್ಟ್ ಇರುತ್ತೆ. ಅಕಸ್ಮಾತ್ ಅವರು ನಿಮಗೆ ಆ ದುಡ್ಡು ವಾಪಸ್ ಕೊಡಲಿಲ್ಲ ಅಂದರೆ ಬೇಡ ಬಿಡಿ, ನಿಮ್ಮ ಕುಟುಂಬಕ್ಕೆ ತಾನೇ ನೀವು ಮಾಡಿರೋದು, ನಿಮ್ಮ ಗಂಡನಿಗೆ ತಾನೇ ನೀವು ಹೆಲ್ಪ್ ಮಾಡಿರೋದು. ಆ ಭಗವಂತನಿಗೂ ಕೂಡ ಇಷ್ಟ ಆಗುತ್ತೆ ನೀವು ನಿಮ್ಮ ಕರ್ತವ್ಯವನ್ನು ನೀವು ಸರಿಯಾಗಿ ನಿಭಾಯಿಸ್ತಾ ಇದ್ದೀರಾ ಅಂತ. ನಿಮಗೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ, ನಿಮ್ಮ ಕುಟುಂಬದಲ್ಲಿ ಇನ್ನೂ ಒಳ್ಳೆ ರೀತಿಲಿ ಏಳಿಗೆ ಆಗುತ್ತೆ. ಅದನ್ನು ಬಿಟ್ಟು ಬಡ್ಡಿಯ ಆಸೆಗೆ ಅಥವಾ ಈ ಥರ ಕ್ಲೋಸ್ ಫ್ರೆಂಡ್ಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ನೀವು ಕೂಡಿಟ್ಟಿರುವಂಥ ದುಡ್ಡನ್ನು, ಉಳಿತಾಯ ಮಾಡಿರುವಂಥ ದುಡ್ಡನ್ನು, ಕಷ್ಟಪಟ್ಟಿರೋ ದುಡ್ಡು, ಒಡವೆನೇ ಆಗಿರ್ಬೋದು, ಇದನ್ನೆಲ್ಲ ಕಂಡೋರ್ ಪಾಲ್ ಮಾಡಿದ್ರೆ ಜೀವನ ಪೂರ್ತಿ ಸಿಗೋದೇನು ಹೇಳಿ? ಜೀವನ ಪೂರ್ತಿ ಅದನ್ನು ನೆನೆಸ್ಕೊಂಡು ಕೊರಗಬೇಕು, ಚಿಂತೆ ಮಾಡಬೇಕು, ಅದೊಂದೇ ನಿಮಗೆ ಉಳಿಯೋದು.
ಅದರಿಂದ ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗಿರ್ತಾರೆ, ಅವರ ಆರೋಗ್ಯ ಕೆಟ್ಟೋಗಿರುತ್ತೆ. ಎಷ್ಟೋ ಜನ ಮನೆಯವ್ರಿಗೆ ಗೊತ್ತಾಗುತ್ತೆ ಅಂತ ಹೆದರ್ಕೊಂಡು ಸೂಸೈಡ್ ಕೂಡ ಮಾಡ್ಕೊಂಡಿರ್ತಾರೆ. ಇಂಥ ಅನಾಹುತಗಳಿಗೆಲ್ಲ ಕಾರಣ ಆಗಿರೋರು ನಿಜವಾಗ್ಲೂ ದೇವರು ಅವ್ರನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಕರ್ಮ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ, ಅದರ ಫಲನ ಅವರು ಅನುಭವಿಸ್ಲೇಬೇಕು. ಖಂಡಿತ ನಿಮ್ಮೆಲ್ಲರ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಅಂತ ಗೊತ್ತು ನನಗೆ. ಇನ್ನು ಈಗಾಗಲೇ ಕೊಟ್ಟಾಗಿದೆ, ಕಳ್ಕೊಂಡಾಗಿದೆ. ಇದನ್ನು ವಾಪಸ್ ಪಡೆಯೋದು ಹೇಗೆ ಅಂತ ಅಂದರೆ ಖಂಡಿತ ಇದು ವಾಪಸ್ ಬರೋ ಅಂಥದ್ದಲ್ಲ. ಆ ಒಂದು ನಂಬಿಕೆ ನನಗಂತೂ ಇಲ್ಲ, ನಿಮಗೂ ಕೂಡ ನಂಬಿಕೆ ಇರೋದಿಲ್ಲ ಅಂತ ನನಗೆ ಗೊತ್ತು. ಆದರೂ ಒಂದೇ ಒಂದು ಪ್ರಯತ್ನ ಮಾಡೋಣ ಅಂತ ಅಂದರೆ ಆಂಜನೇಯ ಸ್ವಾಮಿನ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಉದ್ದೇಶ ಒಳ್ಳೆಯದಾಗಿರುತ್ತೆ. ಏಕೆಂದರೆ ಒಬ್ರಿಗೆ ಸಹಾಯ ಮಾಡಬೇಕು ಅಥವಾ ಅದರಲ್ಲಿ ಒಂದು 4 ಕಾಸು ದುಡ್ದು ಅದರಿಂದ ನಾನು ದುಡ್ಡು ಸೇರಿಸಿ ಇಟ್ಕೊಂಡ್ರೆ ನನ್ನ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ, ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೋಬೋದು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ನೀವು ಕೊಟ್ಟಿದ್ರೆ, ಅದು ತುಂಬ ಕಷ್ಟಪಟ್ಟಿರೋಂಥ ದುಡ್ಡೇ ಆಗಿದ್ದರೆ ಖಂಡಿತ ಅದು ಎಲ್ಲೂ ಹೋಗೋದಿಲ್ಲ. ಆ ದೇವರು ಬೇರೆ ಯಾವುದಾದ್ರೂ ರೀತಿಲಿ ಆ ದುಡ್ಡು ನಿಮಗೆ ಸಿಕ್ಕಿರುತ್ತೆ. ಅದನ್ನು ಈಗಾಗಲೇ ಸಂಪಾದನೆ ಮಾಡ್ಕೊಂಡಿರ್ತೀರ. ಒಡವೆಗಳು ಹೋಗಿದ್ರೆ ಅದನ್ನು ಇವಾಗಲೇ ತೊಗೊಂಡಿರ್ತೀರ, ಆದರೆ ನೀವು ಗಮನಿಸ್ಕೊಂಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ಅಥವಾ ನಿಮಗೆ ಇನ್ನೂ ಅದು ನಿಮ್ಮ ಕೈ ಸೇರಿಲ್ಲ ಅನ್ನೋದಾದರೆ ಆಂಜನೇಯ ಸ್ವಾಮಿಯನ್ನು ನೀವು ಪ್ರಾರ್ಥನೆ ಮಾಡ್ಕೋಬೇಕು. ಯಾಕೆಂದರೆ ಏನೇ ಒಂದು ಕಳ್ಕೊಂಡಿದ್ರು ಅದನ್ನು ಕೈ ಸೇರೋ ಹಾಗೆ ಮಾಡೋ ಅಂಥದ್ದು ಆಂಜನೇಯ ಸ್ವಾಮಿ ಮಾತ್ರನೇ. ನಿಮಗೆಲ್ಲರಿಗೂ ರಾಮಾಯಣ ಕತೆ ಗೊತ್ತಿರುತ್ತೆ. ಕಳೆದು ಹೋಗಿರುವಂಥ ಸೀತಾದೇವಿಯನ್ನು ರಾಮನ ಜೊತೆ ಸೇರಿಸಿರೋದೇ ಹನುಮಂತ. ಹಂಗಾಗಿ ಯಾವೆಲ್ಲ ರೀತಿಲಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಬೋದು, ಬೇಡ್ಕೋಬೋದು, ಸೇವೆ ಮಾಡ್ಬೋದು, ಆ ರೀತಿಯಲ್ಲೆಲ್ಲ ನೀವು ಆಂಜನೇಯ ಸ್ವಾಮಿಯನ್ನು ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಋಣ ಇದ್ದರೆ ಖಂಡಿತ ಸಿಕ್ಕೇ ಸಿಗುತ್ತೆ. ಇಲ್ಲ ಅಂದರೆ ಅದನ್ನು ಮತ್ತೆ ಸಂಪಾದನೆ ಮಾಡುವಂಥ ತಗೊಳ್ಳುವಂಥ ಶಕ್ತಿನ ಖಂಡಿತ ಆ ಭಗವಂತ ನಿಮಗೆ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಮಂಗಳವಾರ ದಿನ ಅಥವಾ ಹುಣ್ಣಿಮೆ ದಿನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಉಪವಾಸ ಮಾಡ್ತೀರಾ ಅಥವಾ ದೇವಸ್ಥಾನಕ್ಕೆ ಹೋಗ್ತೀರಾ, ಅದರಲ್ಲೂ ವಿಳ್ಯೆದೆಲೆ ಮಾಲೆ ಅಂತೂ ತುಂಬಾ ಇಷ್ಟ ದೇವರಿಗೆ. ವಿಳ್ಯೆದೆಲೆ ಹಾರವನ್ನು ನೀವು ತೊಗೊಂಡೋಗಿ ಕೊಡ್ಬೋದು. ಸಂಕಲ್ಪ ಮಾಡ್ಕೊಳ್ಳಿ, ಇಷ್ಟು ವಾರ ಮಾಡಬೇಕು, ಇಷ್ಟು ಮಂಗಳವಾರ ಮಾಡಬೇಕು ಅಥವಾ ಎಷ್ಟು ಶನಿವಾರ ಮಾಡಬೇಕು. ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಬೇಕಾದರೂ ಮಾಡ್ಬೋದು. ಅಷ್ಟೇ ಅಲ್ಲ, ಪ್ರತಿದಿನ ಮನೆಯಲ್ಲಿ ಹನುಮಾನ್ ಚಾಲೀಸ್ನ ಕೂಡ ಓದೋ ಅಂಥದ್ದು. ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲೂ ಕೂಡ ನೀವು ಹನುಮಾನ್ ಚಾಲೀಸ್ನ ಓದ್ಬೋದು. ಹನುಮಾನ್ ಚಾಲೀಸ್ ಓದಿದ್ದಾದಮೇಲೆ ನೀವು ರಾಮಾಯಣ ಕಥೆಯನ್ನು ಆಂಜನೇಯನಿಗೆ ಹೇಳಬೇಕು. ಯಾಕೆಂದರೆ ಆಂಜನೇಯ ಸ್ವಾಮಿಗೆ ಒಂದು ಶಾಪ ಇದೆ. ಅವರು ಚಿಕ್ಕವರಿರುವಾಗ ಋಷಿ ಮುನಿಗಳಿಗೆ ತುಂಬಾ ಕಾಟ ಕೊಡ್ತಾ ಇದ್ರಂತೆ, ತುಂಬ ಅಂದರೆ ತುಂಬಾ ತುಂಟ. ಹಂಗಾಗಿ ಒಬ್ಬರು ಮುನಿಗಳು ಅವರಿಗೆ ಶಾಪ ಕೊಟ್ಟಿರೋದು, ನಿನ್ನ ಶಕ್ತಿ ಏನು ಅನ್ನೋದು ನಿನಗೆ ಮರ್ತೋಗ್ಲಿ, ಯಾರಾದರೂ ಒಬ್ಬರು ಅದನ್ನು ಹೇಳಿ ನೆನಪು ಮಾಡೋವರೆಗೂ ನಿನ್ನ ಶಕ್ತಿ ಏನು ಅನ್ನೋದು ನಿನಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಅವ್ರಿಗೆ ಶಾಪವನ್ನು ಕೊಡ್ತಾರೆ. ಹಂಗಾಗಿ ಪ್ರತಿ ಸಲ ಆಂಜನೇಯನಿಗೆ ಬೇಡ್ಕೊಳ್ಳುವಾಗ ನೀನು ಎಂಥ ಪರಾಕ್ರಮಿ ಅಂತ, ಒಂದು ದೊಡ್ಡ ಸಮುದ್ರವನ್ನು ದಾಟ್ಕೊಂಡು ಹೋಗಿ ಸೀತಾದೇವಿನ ಹುಡುಕಿದೀಯಾ, ರಾಮ ಸೀತೆನ ಒಂದು ಮಾಡಿದೀಯಾ, ನಿನಗೆ ಎಂಥ ಅದ್ಭುತ ಶಕ್ತಿ ಇದೆ. ಸಂಜೀವಿನಿ ಪರ್ವತವನ್ನೇ ನೀನು ಹೊತ್ಕೊಂಡು ಬಂದು ಲಕ್ಷ್ಮಣನನ್ನು ಉಳಿಸಿದೀಯಾ, ನೀನು ತುಂಬ ದೊಡ್ಡ ಪರಾಕ್ರಮಿ, ನೀನು ಎಂಥ ಶಕ್ತಿಶಾಲಿ, ನೀನು ಎಂಥ ರಾಮ ಭಕ್ತ, ನೀನು ರಾಮನ ಭಕ್ತ, ನಾನು ನಿನ್ನ ಭಕ್ತೆ. ಹಂಗಾಗಿ ನನ್ನ ಈ ಕೆಲಸವನ್ನು ಮಾಡಿಕೊಡು ಅಂತ ಹೇಳಿ ಆಂಜನೇಯ ಸ್ವಾಮಿಯನ್ನು ಈ ರೀತಿ ನೀವು ಹೊಗಳಬೇಕು. ಅವರ ಶಕ್ತಿಯನ್ನು ನೆನಪು ಮಾಡಬೇಕು. ನನ್ನ ಈ ಬೇಡಿಕೆನ ಈಡೇರಿಸ್ಕೊಡು, ನಾನು ಈ ರೀತಿ ಕಳ್ಕೊಂಡಿರುವಂಥ ವಸ್ತು ನನಗೆ ಸಿಗೋ ಥರ ಮಾಡು ಅಂತ ಕೇಳ್ಕೋಬೇಕು ಆಂಜನೇಯ ಸ್ವಾಮಿ ಹತ್ರ. ಮತ್ತು ಕೇಸರಿ ಮತ್ತು ಬೆಣ್ಣೆ ಇದನ್ನು ತೊಗೊಂಡೋಗಿ ಕೊಡಬೇಕು. ಅಂದರೆ ಒಂದೊಂದು ಸಲ ಹೋದಾಗ ಒಂದೊಂದು ತೊಗೊಂಡೋಗಿ ಕೊಡಬೇಕು. ಒಂದು ವಾರ ಹೋದಾಗ ಬಾಳೆಹಣ್ಣು ತೊಗೊಂಡೋಗಿ ಕೊಡಿ, ಇನ್ನೊಂದು ವಾರ ತುಳಸಿ ಮಾಲೆ ತೊಗೊಂಡೋಗಿ ಕೊಡ್ಬೋದು, ಇನ್ನೊಂದು ಸಲ ಹೋದಾಗ ವಿಳ್ಯೆದೆಲೆ ಮಾಲೆಯನ್ನು ತೊಗೊಂಡೋಗಿ ಕೊಡ್ಬೋದು. ಹೀಗೆ ಒಂದೊಂದು ಸಲ ಹೋದಾಗ ಒಂದೊಂದು ತೊಗೊಂಡೋಗಿ ಕೊಡ್ಬೋದು. ಬಾಳೆಹಣ್ಣು, ವಿಳ್ಯೆದೆಲೆ ಹಾರ, ಬೆಣ್ಣೆ, ಕೇಸರಿ, ತುಳಸಿ ಮಾಲೆ. ನಿಮಗೆ ಇನ್ನೂ ಅನುಕೂಲ ಇದೆ ಅಂತ ಅಂದರೆ ಉದ್ದಿನ ವಡೆ ಹಾರನೂ ಕೂಡ ನೀವು ಕೊಡ್ಬೋದು. ನೀವು ಎಷ್ಟು ವಾರ ಸಂಕಲ್ಪ ಮಾಡಿರ್ತೀರೋ ಅಷ್ಟೂ ವಾರ ಒಂದೊಂದು ಈ ರೀತಿ ತೊಗೊಂಡೋಗಿ ಕೊಡ್ಬೋದು. ಕೇಸರಿ ಬೆಣ್ಣೆನ ತೊಗೊಂಡೋಗಿ ಕೊಟ್ಟರೆ ಅದನ್ನು ಆಂಜನೇಯನ ಮೂತಿಗೆ ಹಚ್ತಾರೆ, ತುಂಬ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ಈ ರೀತಿ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ ಆಂಜನೇಯ ಸ್ವಾಮಿಯ ಸೇವೆನ ಮಾಡಿ ಖಂಡಿತ ಕಳ್ಕೊಂಡಿರೋವಂಥದ್ದು ನಿಮ್ಮ ಕೈ ಸೇರುತ್ತೆ. ನಿಮ್ಮ ಕೈ ತಪ್ಪಿ ಹೋಗಿರುವಂಥ ವಸ್ತುಗಳನ್ನು ನಿಮ್ಮ ಕೈ ಸೇರಿದ್ರೂ ಸೇರ್ಬೋದು, ಅಥವಾ ಮತ್ತೆ ಅದನ್ನು ಗಳಿಸೋ ಶಕ್ತಿ ಕೂಡ ಆ ದೇವರು ಕೊಡ್ಬೋದು.
ಆದರೆ ಮತ್ತೆ ಮತ್ತೆ ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಅದರಲ್ಲೂ ಹೆಣ್ಮಕ್ಳು ಮನೆಯವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ, ನಿಮ್ಮ ಯಜಮಾನರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಯಾವುದೇ ಹಣಕಾಸಿನ ವ್ಯವಹಾರನೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಮತ್ತೆ ಇದನ್ನು ಕಳ್ಕೊಂಡಿರೋದನ್ನ ನೆನೆಸ್ಕೊಂಡು ಕೊರಗಬೇಡಿ. ಮತ್ತೆ ಈ ಥರ ತಪ್ಪನ್ನು ಮಾಡಬೇಡಿ. ಈ ಒಂದು ವಿಡಿಯೋ ಕೂಡ ಉಪಯೋಗಕ್ಕೆ ಬರುತ್ತೆ ನಿಮಗೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆದರೆ ಯಾರಿಗಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ.